ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಬಾಲಾಜಿ. ಇವತ್ತು ನಮ್ಮ ಜೊತೆಯಲ್ಲಿ ಬಡ ಫ್ಯಾಮಿಲಿ ಒಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಡಯಾಲಿಸಿಸ್ಗೋಸ್ಕರ ಮೆಡಿಸಿನ್ಗೋಸ್ಕರ ಸುಮಾರು ಜನ ಹತ್ರ ಓಡಾಡಿದ್ದಾರೆ. ಅವರು ಕೂಲಿ ಕೆಲಸ ಮಾಡಿಕೊಂಡು ಅವ್ರು ಸಹಾಯ ಮಾಡಬೇಕು ಅಂತ ಎಲ್ಲರನ್ನೂ ಕೇಳಿದ್ದಾರೆ. ಬಟ್ ನಮ್ಮ ಸ್ಟುಡಿಯೋಗೆ ಬಂದಿರೋದ್ರಿಂದ ನಾವು ಅವ್ರ ಹತ್ರ ಏನು ಅವ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಡ್ಮಿಟ್ ಮಾಡಿದ್ದೆ. ಈಗ ಅಡ್ಮಿಟ್ ಮಾಡಿದ್ರು ಕೈಕಾಲೆಲ್ಲ ಊತ ಬರೋದು ಜಾಸ್ತಿ ಪ್ರಾಬ್ಲಮ್. ಅದೇನು ಹೇಳಿದಂತಂದರೆ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಇದೆ, ಡಯಾಲಿಸಿಸ್ ಮಾಡಿಸ್ಲೇಬೇಕು, ಅದ್ರ ಮುಂದೆ ಬೇರೆ ಆಪ್ಷನ್ಸೇ ಇಲ್ಲ, ಮತ್ತೆ ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಈಗ ಡಯಾಲಿಸಿಸ್ ಆಲ್ರೆಡಿ ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. 2 ತಿಂಗಳಿಂದ ಡಯಾಲಿಸಿಸ್ ಮಾಡ್ತಾ ಇದ್ದೀನಿ. ಇಲ್ಲ, ಒಂದು ಕಿಡ್ನಿನ 2 ಕಿಡ್ನಿನ 2 ಕಿಡ್ನಿ 90% ಹೇಳ್ಬಿಟ್ರು. ಅದಕ್ಕೆ ಡಯಾಲಿಸಿಸ್ ಮಾಡಿಸಬೇಕು ಅಂದಿದ್ರೆ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ. ಎಷ್ಟು ಖರ್ಚು ಬರುತ್ತೆ ನಿಮ್ಗೆ? ಒಂದು ವೀಕಿಗೆ ಒಂದ್ಸರಿ ಹೋಗ್ಬೇಕಂದ್ರೆ 2,000 ಕಟ್ಟಾಗುತ್ತೆ. 2,000 ಕೊಡಬೇಕಲ್ಲಿ ಅಮೌಂಟ್. ಓಕೆ, ವಾರಕ್ಕೆ 4,000 ಆಗುತ್ತೆ. ಮತ್ತು ಓದ್ತಾ ಖರ್ಚು ಎಲ್ಲದು ವಾರಕ್ಕೆ 2 ಕಿತ ಹೋಗ್ತೀರಾ? ವಾರಕ್ಕೆ ಸಲ ಫಸ್ಟ್ 3 ಸಲ ಹೇಳಿದ್ದು, ಈಗ 2 ಸಲ ಹೇಳಿದ್ದಾರೆ. 2 ಸಲ ಕಂಟಿನ್ಯೂಸ್ ಆಗಿ ಮಾಡಿಸ್ತಾ ಇರಬೇಕು. ವಾರಕ್ಕೆ 2 ಸಲ ಮಾಡಿಸ್ಬೇಕು. ಓಕೆ. ಮತ್ತು ಮೆಡಿಷನ್ದು ಒಂದು ಮಂತ್ಲಿಗೆ ಒಂದು 5,000 ಅಮೌಂಟ್ ಆಗುತ್ತೆ ಮಂತ್ಲಿ. ನಿಮ್ಗೆ ಹಿಂದೆ ಮುಂದೆ ಯಾರು ಸಪೋರ್ಟ್ ಮಾಡೋದವ್ರು ಅವೆಲ್ಲ ಏನಿಲ್ಲ ಮಾಡೋದು. ನಿಮ್ಮ ಮಕ್ಕಳು ಏನು ಓದ್ತಾವ್ರೆ? ಮಕ್ಕಳು ಏನು ಮಾಡ್ತಾರೆ? ಪಾಸ್ ಆಯಿತು. ITI ಅಂತ ಹೇಳಿ ಹಾಕಿದ್ರಿ, ಅವನು ಓದಲಿಲ್ಲ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರಿಲ್ವಾ? ಇಲ್ಲ. ಈ ಸರ್ಕಾರ ನಮ್ಮ ಅಕ್ಕ ತಂಗಿ ನನ್ನ ತಮ್ಮ ಅವರಿಗೆ ಅವರು ಸಪ್ರೇಟ್ ಅವರು. ಸರ್ಕಾರ ಹಾಸ್ಪಿಟಲ್ ಏನು ನಿಮ್ಗೆ ಈ ಥರ ಟ್ರೀಟ್ಮೆಂಟ್ಗೆ ಏನಿಲ್ಲ? ಡಯಾಲಿಸಿಸ್ ಮಾಡೋಕ್ಕೆ ಡಯಾಲಿಸಿಸ್ ಹೋಗಿದ್ವಿ, ಅವರು ಇದು ಬರ್ಕೊಟ್ಟಿದ್ದಾರೆ, ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಬರ್ಕೊಂಡ್ರಿ, ನೋಡೋಣ ಆಚೆ ಕಡೆ ಮಾಡಿ ಅಂತ ಹೇಳಿದ್ರೆ ಅದು ನೀವು ಆಚೆ ಕಡೆ ತಗೊಂತ ಆಚೆ ಹೊರಗಡೆ ತಗೊಂತ ಆಕಾಶ್ ಹಾಸ್ಪಿಟಲ್ ತಗೊಂತ ಇದ್ವಿ. ಅಲ್ಲೇ ತಗೊಂತಿದ್ರ? ಅಲ್ಲೇ ಕೊಡ್ತಾ ಇದ್ರು, ಅಲ್ಲೇ ತಗೊಂತ ಇದ್ರು. ಏನು ಮಾಡೋದಕ್ಕೂ ಅಮೌಂಟ್ ಪ್ರಾಬ್ಲಮ್ ಆಗಿ ಈಗ ಆಲ್ರೆಡಿ ನಮ್ಮ ಲೋನ್ಗಳು ತೊಗೊಂಡಿದ್ವಿ. ಇಲ್ಲ ಒಂದು 4 ತಿಂಗಳಿಂದ அந்த ಲೋನ್ಗಳು ಕಟ್ಟೋಕ್ಕಾಗ್ತಿಲ್ಲ. ಹಾಸ್ಪಿಟಲ್ ಎಲ್ಲೆಲ್ಲಿ ಲೋನ್ ತಗೊಂಡಿದ್ರಿ? ಇದು ಚಿಕ್ಕಬಳ್ಳಾಪುರದಲ್ಲಿ ಮುತ್ತೂಟ್ ಫೈನಾನ್ಸು, ಉಜ್ಜೀವನ್ ಬ್ಯಾಂಕಲ್ಲಿ, ಮತ್ತು SPS ಬ್ಯಾಂಕಲ್ಲಿ, ನವಚೇತನ, ಧರ್ಮಸ್ಥಳ. ಎಷ್ಟು ಖರ್ಚು ಮಾಡಿದ್ರಿ ಇದುವರೆಗೆ ಹಾಸ್ಪಿಟ್ಲ್ಗೆ? ಹಾಸ್ಪಿಟ್ಲಲ್ಲಿ ಒಂದು 50,000 ಬಿಲ್ ಆಗಿತ್ತು. ಇಲ್ಲಿ ಜೈನ್ ಹಾಸ್ಪಿಟ್ಲಲ್ಲಿ ಜಸ್ಟ್ 3 ದಿವಸ ಅಡ್ಮಿಟ್ ಆಗಿದ್ದು. 3 ದಿವಸಕ್ಕೆ 45,000 ಬಿಲ್ ಆಯಿತು ಈ ಜೈನ್ ಹಾಸ್ಪಿಟಲ್. 18 ದಿವಸ ಅಡ್ಮಿಟ್ ಆದ್ವಿ. ಮತ್ತೆ ಅಲ್ಲಿ ಇದರಲ್ಲಿ ಆಯುಷ್ಮಾನ್ ಕಾರ್ಡ್ ಇದ್ದಿದ್ದು, ಆಯುಷ್ಮಾನ್ ಸ್ವಲ್ಪ ಕಮ್ಮಿ ಆಯಿತು ನಮಗೆ. ಅಲ್ಲಿ ಸ್ವಲ್ಪ ಜನ ಮಾತಾಡ್ತೀನಿ, ಅವರು ಎಷ್ಟು ಸಹಾಯ ಮಾಡ್ತಾರೋ ನೋಡ್ತೀನಿ, ಅವ್ರ ಕೈಯಲ್ಲಿ ನೋಡೋಣ. ನಿಮಗೋಸ್ಕರ ನಾವೇನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ, ಟ್ರೈ ಮಾಡ್ತೀವಿ ನಮ್ಮ ಚಾನಲ್ ಕಡೆಯಿಂದ. ಹಲೋ, ಸಂದೀಪ್ ರೆಡ್ಡಿ ಅಣ್ಣ, ನಮಸ್ತೆ. ಸುಮನ್ ಟಿವಿ ಬಾಲಾಜಿ ಅಣ್ಣ. ಏನಿಲ್ಲ, ನಮ್ಮ ಸ್ಟುಡಿಯೋಕ್ಕೆ ಒಬ್ಬ ಫ್ಯಾಮಿಲಿ ಬಂದಿದ್ದಾರೆ, ಬಡ ಫ್ಯಾಮಿಲಿ ಅಣ್ಣ. ಅವರು ಸ್ವಲ್ಪ ಮೆಡಿಕಲ್ ಪ್ರಾಬ್ಲಮ್ ಅಂದರೆ 2 ಕಿಡ್ನಿ ಫೈಲ್ ಆಗಿದೆ ಅವ್ರ. ಅದಕ್ಕೋಸ್ಕರ ಡಯಾಲಿಸಿಸ್ ಮಾಡ್ತಾವ್ರೆ. ಬಟ್ ಕೂಲಿ ಕೆಲಸ ಮಾಡೋದ್ರಿಂದ ಅವ್ರ ಪಾಪ ವಾರಕ್ಕೆ 2 ಕಿತ ಡಯಾಲಿಸಿಸ್ ಮಾಡಬೇಕು. ಪ್ಲಸ್ ಮಂತ್ಲಿ ಅವ್ರ ಮೆಡಿಸಿನ್ 5,000 ರೂಪಾಯಿ 200 ರೂಪಾಯಿ ಆಗ್ತೈತೆ. ಅದರಿಂದ ಪಾಪ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಸ್ಟುಡಿಯೋ ಅವ್ರು ಬಂದಿದ್ದಾರೆ. ಅದಕ್ಕೆ ನಿಮ್ಮ ಕಡೆಯಿಂದ ಏನಾದ್ರು ಸಹಾಯ ಮಾಡಕ್ಕಾಗುತ್ತಣ್ಣ? ಹೌದಣ್ಣ. ಅಣ್ಣ ಅವ್ರ ನಂದಿ ದೇವಸ್ಥಾನ ಹತ್ರ. ನಂದಿ ದೇವಸ್ಥಾನ. ಆಯ್ತು ಸರ್. ಈಗ ಏನಂದ್ರೆ ಡಯಾಲಿಸಿಸ್ ಎಲ್ಲಿ ಮಾಡಿಸ್ತಿದ್ದಾರೆ ಈಗ ಅವರು? ಅಣ್ಣ ಈಗ ಅವರು ಪ್ರೆಸೆಂಟ್ ಆಕಾಶ್ ಹಾಸ್ಪಿಟಲ್ ಮಾಡಿಸ್ತಾವ್ರೆ. ಓಕೆ. ಇಲ್ಲಿ ಜೈನಲ್ಲಿ ಯಾಕೆ ಮಾಡಿಸ್ಕೊಳಲ್ಲ? ಜೈನಲ್ಲಿ ಆದ್ರೆ ನಾವು ಅಲ್ಲಿ ನಮ್ ಜೊತೆ ಒಂದಷ್ಟು ನಾವು ತಿಂಗಳು ಡೊನೇಟ್ ಮಾಡ್ತಾ ಇದೀವಿ ಜೈನಲ್ಲಿ. ಓಕೆ ಅಣ್ಣ. ಅಲ್ಲೇ ಮಾಡಿಸ್ಕೊಂಡ್ರೆ ಅವ್ರಿಗೆ ಒಂದಷ್ಟು ಕಡಿಮೆನೂ ಆಗ್ಬೋದು, ಅಥವಾ ನಾನು ಬೇಕಾದ್ರೆ ಅವ್ರಿಗೆ ಮಾತಾಡಿ ಇನ್ನೊಂದಷ್ಟು ಡಿಸ್ಕೌಂಟ್ ಕೊಡ್ಸಕ್ ನಾನು ಬೇಕಾದ್ರೆ ಪ್ರಯತ್ನ ಪಡ್ತೀನಿ ಜೈನಲ್ಲಿ. ಓಕೆ ಅಣ್ಣ. ಅದೊಂದನ್ನ ಉಪಯೋಗಿಸ್ಕೊಳಕ್ಕೆ ಪ್ರಯತ್ನ ಪಡಕ್ಕೆ ಹೇಳಿ. ಓಕೆನಾ. ಜೊತೆಗೆ ನೀವೇನ್ ಮೆಡಿಸಿನ್ಸ್ ಎಷ್ಟಾಗುತ್ತೆ ಅಂತಂದ್ರೆ ಬಾಲಾಜಿ ಅವರೇ? ಅಣ್ಣ 5,200 ರೂಪಾಯಿ ಆಗುತ್ತೆ ಫರ್ ಮಂತ್. ಸರಿ, ಯಾಕಂದ್ರೆ ಒಂದ್ ಕೆಲಸ ಮಾಡೋಣ. ಓಕೆನಾ. ತಿಂಗಳು ಮಾಡೋದಕ್ಕೆ, ಯಾಕಂದ್ರೆ ನಿಮ್ಗೂ ಗೊತ್ತಿದೆ ನಾವು ಸುಮಾರು ಕಡೆ ಮಾಡ್ತಾ ಇರೋದ್ರಿಂದ. ಹೌದಣ್ಣ. ಮಾಡ್ಕೊಡೋದು ದೊಡ್ಡದಲ್ಲ, ಆಮೇಲೆ ನಡ್ಕೊಳಕ್ಕಾಗ್ತದೆ. ಹೌದಣ್ಣ. ಸೊ ತಾವೇನ್ ಮಾಡ್ತೀರಾ ಅವ್ರಿಗೆ ಹೇಳಿ, ಅವರು ನಮ್ಮ ಇದು ಟ್ರಸ್ಟ್ ಆಫೀಸ್ ನ ಸಂಪರ್ಕ ಮಾಡಕ್ಕೆ ಹೇಳಿ. ನಾನು ಇವಾಗ ನಮ್ಮ ಟ್ರಸ್ಟ್ ಆಫೀಸ್ ಅಲ್ಲಿ ಹೇಳ್ತೀನಿ, ಎವ್ರಿ 3 months ಒನ್ಸು ಆ ಮೆಡಿಸಿನ್ಸ್ 5,000 ರೂಪಾಯಿ ಏನಿದೆ ಎವ್ರಿ 3 ತಿಂಗಳಿಗೆ ಒಂದು ಸಲ ನಾವು ಕೊಡ್ತೀವಿ. ಇನ್ನ 2 ತಿಂಗಳಿಗೆ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಆಯ್ತಣ್ಣ, ಥ್ಯಾಂಕ್ ಯು ಅಣ್ಣ. ಓಕೆನಾ? ಮಾಡೋಣ, ಒಳ್ಳೇದಾಗಿ. ಹ್ಞೂ, ನಾನೇ ಸುಧಾ ಬರ್ತೀನಿ, ಅಲ್ಲಿ ಕರ್ಕೊಂಡ್ ಬರ್ತೀನಿ ನಾನೇ. ಟ್ರಸ್ಟ್ ಆಫೀಸ್ ಹೋದ್ರೆ ನನಗೆ ಈಗಲೇ ಟ್ರಸ್ಟ್ ಆಫೀಸ್ ಅಲ್ಲಿ ಹೇಳ್ಬಿಡ್ತೀನಿ.
ಓಕೆ ಅಣ್ಣ, ಸರಿ ಅಣ್ಣ. ಸುಮನ್ ಟಿವಿ ಅವ್ರು ಬರ್ತಾರೆ, ಅವರು ಯಾರು ಪೇಷಂಟ್ ಕರ್ಕೊಂಡ್ ಬರ್ತಾರೆ, ಅವ್ರು 3 ತಿಂಗಳಿಗೆ ಒಂದ್ಸಲ ನಾವು ಅವ್ರ ಅಕೌಂಟ್ಗೆ ದುಡ್ಡು ಕೊಡ್ತೀವಿ. ಸರಿ ಅಣ್ಣ, ಓಕೆ ಅಣ್ಣ. 5,000 ರೂಪಾಯಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಓಕೆ ಅದು ಮಾಡ್ಕೊಳ್ಳಿ. ಓಕೆ. ಏನ ಪೇಷಂಟ್ ಹೆಸರು ಬಾಲಾಜಿ ಅವರೇ? ಅಣ್ಣ ಉಮಾ MN. ಉಮಾ ಅಂತ. ಅಣ್ಣ 38 ವರ್ಷ. ಒಳ್ಳೇದಾಗ್ಲಿ ಅವ್ರಿಗೆ. ಮಾತಾಡ್ಬೋದಾ ನಾನು ಅವ್ರ ಜೊತೆ? ಮಾತಾಡ್ಬೋದು, ಒಂದು ನಿಮಿಷ. ಹಲೋ. ಅಮ್ಮ ಸ್ವಲ್ಪ ಧೈರ್ಯವಾಗಿರಿ. ಹಾ ಸರಿ ಸರ್. ಒಳ್ಳೇದಾಗುತ್ತೆ. ಧೈರ್ಯವಾಗಿ ಫೇಸ್ ಮಾಡಿ ಜೀವನನ. ಹಾ ಸರಿ ಸರ್. ಸರಿ. ಥ್ಯಾಂಕ್ ಯು. ಅದಾಗ್ಲಿ. ಸರಿ. ಓಕೆ. ಸತ್ಯಪ್ಪಣ್ಣ ನಮಸ್ತೆ. ಆಯ್ತು, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಆದಷ್ಟು ನಮ್ಮ ಕಡೆಯಿಂದ ಏನೇನು ಸಪೋರ್ಟ್ ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ. ಇನ್ನೇನಾದ್ರು ಹಂಚ್ಕೊಳಂಗಿದ್ರೆ ನೀವು ಹಂಚ್ಕೊಳ್ರಿ, ನಿಮ್ಮ ಪ್ರಾಬ್ಲಮ್ ಏನಾಯ್ತಿದ್ರೆ. ಅದೇ ಮಗುದು ಒಂದು ಸ್ವಲ್ಪ ಹಾಸ್ಟೆಲ್ಗೆ ಹಾಕೋದು. ಅದು ನಾನು ಬೇರೆಯವ್ರ ಕಡೆಯಿಂದ ಮಾತಾಡ್ತೀನಮ್ಮ. ನಿಮ್ಮ ಮಗುದು ಏನೇನು ಎಜುಕೇಷನ್ದು ನಾನು ಮಾತಾಡಿ ಟ್ರೈ ಮಾಡ್ತೀನಿ. ಆಲ್ರೆಡಿ ಒಬ್ರಿಗೆ ಹೇಳಿದ್ದೀನಿ, ಬಟ್ ಅವ್ರು ನೋಡೋಣ. ಅವ್ರು ಇವತ್ತು ಬ್ಯುಸಿ ಇರೋದ್ರಿಂದ ನನಗೆ ಮಾಹಿತಿ ಸಿಕ್ಕಿಲ್ಲ. ಆ ಮಗುದು ಏನೇನಿದೆ ಡೀಟೇಲ್ಸ್ ನನಗೆ ಕೊಡಿ. ಮಗುದು ನಾನು 100% ನಾನು ಯಾವುದೋ ಒಂದು ಇದರಲ್ಲಿ ಹಾಸ್ಟೆಲ್ಗೆ ಮಾತಾಡಿ ನಾನು ಮಾಡಿಸ್ಕೊಡ್ತೀನಿ. ಸರಿ, ನೋಡೋದಲ್ಲ ವೀಕ್ಷಕರೇ, ಇಂಥವ್ರಿಗೆಲ್ಲ ನೀವು ಸಹಾಯ ಮಾಡಬೇಕು. ಅವ್ರ ನಂಬರ್ ಕೆಳಗಡೆ ಬರ್ತಾಯಿದೆ, ಆ ನಂಬರ್ಗೆ ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಬಡ ಕುಟುಂಬನ ನಿಮ್ಮ ಕಡೆಯಿಂದ ಒಂಚೂರು ಸಹಾಯ ಮಾಡಬೇಕಂತ ವಿನಂತಿ ಮಾಡ್ಕೊತಿದ್ದೀನಿ. ನಮಸ್ಕಾರ.